ಬೆಳಗ್ಗೆ 6:30 ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿಯೂ ಕೂಡ ಹೌಸ್ಫುಲ್ ಬೋರ್ಡ್ ಕಾಣಿಸಿ ಬರ್ತಾ ಇದೆ. ಡೆವಿಲ್ ಸಿನಿಮಾವನ್ನ ನೋಡಬೇಕು ಅನ್ನುವಂತಹ ಹಪಹಪಿ ಆತುರ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇತ್ತು. ಸತತ ಒಂದು ವಾರದಿಂದ ಡೆವಿಲ್ ಸಿನಿಮಾ ಟಿಕೆಟಿಗಾಗಿ ಜನ ಪರದಾಡ್ತಾ ಇದ್ರು. ದರ್ಶನ್ ಹೊರಗಡೆ ಇದ್ದರೆ ಅದೇನು ಸೆಲೆಬ್ರೇಷನ್ ಇಡ್ತಿತ್ತೋ, ಅದೇನು ಸಂಭ್ರಮ ಇಡ್ತಿತ್ತೋ, ಜನ ಅದೇನು ಖುಷಿ ಪಡ್ತಾ ಇದ್ರು, ಅಷ್ಟೇ ಸಂಭ್ರಮ ಅಷ್ಟೇ ಖುಷಿಯನ್ನು ಈಗ ಜನ ಪಡ್ತಾ ಇದ್ದಾರೆ. ಈ ಫ್ಯಾನ್ ಶೋ, ಬೆನಿಫಿಟ್ ಶೋ ಅಂತ ಏನು ಮಾಡ್ತೀವಲ್ಲ, ಅಂತಹ ಬೆನಿಫಿಟ್ ಶೋನಲ್ಲಿ ಹತ್ರ 3.5 ಕೋಟಿ ರೂಪಾಯಿ ಎಷ್ಟು ಬಾಚಿದೆ ಅನ್ನುವಂತಹ ವಿಚಾರ ಈಗ ತಿಳಿದು ಬರ್ತಾ ಇದೆ. ಪ್ರೇಕ್ಷಕ ಪ್ರಭುಗಳು ಸಿನಿಮಾವನ್ನು ಮೆಚ್ಚಿಕೊಂಡಿದ್ದಾರೆ. ಬಹಳ ಔಟ್ಸ್ಟ್ಯಾಂಡಿಂಗ್ ಆದಂತಹ ಮೇಕಿಂಗ್ ಮಾಡಿದ್ದಾರೆ. ಇಂಟ್ರೊಡಕ್ಷನ್ ಚೆನ್ನಾಗಿದೆ ದರ್ಶನ್ ರವರದು. ಇಲ್ಲಿ ಕಾಮಿಡಿ ದರ್ಬಾರಿಗೆ ಪ್ರೇಕ್ಷಕ ಪ್ರಭು ಸಲಾಂ ಹೇಳಿದ್ದಾನೆ. ದರ್ಶನ್ ರವರ ಇಂಟ್ರೊಡಕ್ಷನ್ ಆಗಿರಬಹುದು, ಅದು ಕೂಡ ಬಹಳ ಅದ್ಭುತವಾಗಿದೆ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಇವತ್ತು ಅತ್ಯಂತ ಅದ್ಭುತವಾಗಿ ರಿಲೀಸನ್ನು ಕಂಡಿದೆ. ಬೆಳಗ್ಗೆ 6:30 ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿಯೂ ಕೂಡ ಹೌಸ್ಫುಲ್ ಬೋರ್ಡ್ ಕಾಣಿಸಿ ಬರ್ತಾ ಇದೆ. ಯಾಕೆ ಅಂತಂದರೆ ಡೆವಿಲ್ ಸಿನಿಮಾವನ್ನು ನೋಡಬೇಕು ಅನ್ನುವಂತಹ ಹಪಹಪಿ ಆತುರ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇತ್ತು. ಸುಮಾರು ದಿನಗಳಿಂದ ಥಿಯೇಟರನ್ನು ಶೃಂಗಾರ ಮಾಡಿ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಕಾತರದಿಂದ, ಮೋಸ್ಟ್ ಅವೈಟೆಡ್ ಮೂವಿ ಅನ್ನೋ ರೀತಿಯಲ್ಲಿ ಅವರ ಫ್ಯಾನ್ಸ್ ಕಾತರದಿಂದ ಕಾಯ್ತಾ ಕೂತಿದ್ರು. ಕೇವಲ 11ನೇ ತಾರೀಕು ಇವತ್ತಿನ ದಿನ ಅಷ್ಟೇ ಅಲ್ಲ, ಈ ಹಿಂದಿನಿಂದಲೂ ಕೂಡ ಅಂದರೆ ಸತತ ಒಂದು ವಾರದಿಂದ ಡೆವಿಲ್ ಸಿನಿಮಾ ಟಿಕೆಟಿಗಾಗಿ ಜನ ಪರದಾಡ್ತಾ ಇದ್ರು. ಯಾವಾಗ ಟಿಕೆಟ್ ಸಿಗುತ್ತೋ, ಯಾವಾಗ ಥಿಯೇಟರ್ ಒಳಗೆ ಹೋಗ್ತೀವೋ, ಯಾವಾಗ ನಮ್ಮ ಬಾಸ್ ಸಿನಿಮಾ ನೋಡ್ತೀವೋ ಅಂತ ಹೇಳಿ ಆತುರದಿಂದ ಕಾಯ್ತಾ ಇದ್ರು. ದ ವೇಟ್ ಈಸ್ ಎಂಡೆಡ್. ಈಗ ಆ ಕಾತುರತೆ ಅಂತಕ್ಕಂಥದ್ದು ಮುಗಿದಿದೆ. ಯಾಕೆಂತಂದರೆ ಇವತ್ತು ಡೆವಿಲ್ ಸಿನಿಮಾ ಭರ್ಜರಿಯಾದಂತಹ ಒಂದು ಗ್ರ್ಯಾಂಡ್ ಓಪನಿಂಗನ್ನು ಪಡೆದುಕೊಂಡಿದೆ. ಇನ್ನು ಡೆವಿಲ್ ಸಿನಿಮಾದ ಲೆಕ್ಕಾಚಾರಕ್ಕೆ ಬರೋಣ ಒಂದು ಸ್ವಲ್ಪ. ಯಾಕೆಂತಂದರೆ ಈಗ ಬಂದಂತಹ ಮಾಹಿತಿಗಳ ಪ್ರಕಾರ ಮೊದಲ ಶೋನಲ್ಲಿ ಡೆವಿಲ್ ಸಿನಿಮಾ ಕಲೆ ಹಾಕಿದ್ದು ಎಷ್ಟು, ಇನ್ನು ಮೊದಲ ದಿನಕ್ಕೆ ಎಷ್ಟೆಲ್ಲ ಕಲೆ ಹಾಕುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಇನ್ಫ್ಯಾಕ್ಟ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಬುಕ್ ಮೈ ಶೋ ಆಗಿರ್ಬೋದು ಅಥವಾ ಥಿಯೇಟರ್ಗಳಲ್ಲಿ ಟಿಕೆಟನ್ನು ಪಡೆದುಕೊಂಡಾಗಿರ್ಬೋದು, ಹೀಗೆ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಏನಾಗಿರುತ್ತಲ್ಲ ಟಿಕೆಟು, ಅದರಿಂದ ಬಂದಂತಹ ಮೊತ್ತ ಎಷ್ಟು ಅಂತಂದರೆ ಹತ್ರ 3.5 ಕೋಟಿ ರೂಪಾಯಿ ಹಣವನ್ನು ಆಗಲೇ ಡೆವಿಲ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಬಾಚಿಕೊಂಡಿದೆ ಅನ್ನುವಂತಹ ವರದಿ ಈಗ ಕೇಳಿ ಬರ್ತಾ ಇದೆ. ಸರಿಸುಮಾರು ಒಂದು 55,000 ಟಿಕೆಟ್ಗಳು, ಅಂದರೆ ಫಸ್ಟ್ ಡೇಗೆ ಹತ್ರ ಒಂದು 11,000 ಟಿಕೆಟ್ಗಳು ಸೇಲ್ ಆಗಿದೆ ರಾಜ್ಯಾದ್ಯಂತ. ಇನ್ನು ಅದರ ಜೊತೆಗೆ 55,000 ಟಿಕೆಟ್ಗಳು, ಫ್ಯಾನ್ ಶೋ ಟಿಕೆಟ್ಗಳು ಸೇಲ್ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಇಡೀ ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ ಇವತ್ತೇನು ಬಿಗ್ ಸ್ಕ್ರೀನ್ ಮೇಲೆ ದರ್ಶನ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಆಲ್ ಓವರ್ ಇನ್ ಕರ್ನಾಟಕ ಒಟ್ಟಾರೆಯಾಗಿ 500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಇನ್ ಬೆಂಗಳೂರು ಇಟ್ಸೆಲ್ಫ್, ಕೇವಲ ಬೆಂಗಳೂರಿನಲ್ಲಿ ಮಾತ್ರ 90 ಸ್ಕ್ರೀನ್ಗಳಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಡೆವಿಲ್ ಸಿನಿಮಾವನ್ನು ಬೆಂಗಳೂರಿನ ಮೇನ್ ಥಿಯೇಟರ್ ಆಗಿರ್ತಕ್ಕಂತಹ ನರ್ತಕಿಯಲ್ಲಿ ಬೆಳಗ್ಗೆ 6 ಪ್ರದರ್ಶನ ಮಾಡಲಾಯಿತು. ಈ ಶೋಗೆ ವಿಜಯಲಕ್ಷ್ಮಿ ಅವರು ಮತ್ತು ಧನ್ವೀರ್ ಅವರು, ನಟಿ ರಚಿತಾ ಅವರು 3 ಜನ ಸೇರಿಬಿಟ್ಟು ಫ್ಯಾನ್ಸ್ ಜೊತೆಗೆ ಕೂತ್ಕೊಂಡು ಸಿನಿಮಾವನ್ನು ಎಂಜಾಯ್ ಮಾಡಿದರು. ಈ ಸಿನಿಮಾವನ್ನು ನೋಡ್ತಾ ಎಲ್ಲೋ ಒಂದು ಕಡೆಗೆ ದರ್ಶನರ ಆಬ್ಸೆನ್ಸ್ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ದರ್ಶನ್ ಹೊರಗಡೆ ಇದ್ದರೆ ಅದೇನು ಸೆಲೆಬ್ರೇಷನ್ ಇಡ್ತಿತ್ತೋ, ಅದೇನು ಸಂಭ್ರಮ ಇಡ್ತಿತ್ತೋ, ಜನ ಅದೇನು ಖುಷಿ ಪಡ್ತಾ ಇದ್ರು, ಅಷ್ಟೇ ಸಂಭ್ರಮ ಅಷ್ಟೇ ಖುಷಿಯನ್ನು ಈಗ ಜನ ಪಡ್ತಾ ಇದ್ದಾರೆ. ಬಟ್ ವಾಟ್ ಎವರ್, ಒಂದು ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದರೆ ಒಂದು ಶೋಗೆ ಆಲ್ಮೋಸ್ಟ್, ಅಂದರೆ ಒಂದೇ ಶೋ ನಾನು ಹೇಳ್ತಾ ಇರೋದು, ಈ ಫ್ಯಾನ್ ಶೋ, ಬೆನಿಫಿಟ್ ಶೋ ಅಂತ ಏನು ಮಾಡ್ತೀವಲ್ಲ, ಅಂತಹ ಬೆನಿಫಿಟ್ ಶೋನಲ್ಲಿ ಹತ್ರ 3.5 ಕೋಟಿ ರೂಪಾಯಿ ಎಷ್ಟು ಬಾಚಿದೆ ಅನ್ನುವಂತಹ ವಿಚಾರ ಈಗ ತಿಳಿದು ಬರ್ತಾ ಇದೆ. ಇನ್ನು ಆಲ್ ಓವರ್ ದಿನಾಂತ್ಯಕ್ಕೆ ಏನೆಲ್ಲ ಆಗಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ನಾವು ಹಾಕ್ತಾ ಹೋಗಬೇಕಾಗುತ್ತೆ. ಬಟ್ ಬಹುತೇಕ ಎಲ್ಲ ಥಿಯೇಟರ್ಗಳಲ್ಲಿಯೂ ಕೂಡ ಹೌಸ್ಫುಲ್ ಬೋರ್ಡ್ ಅಂತಕ್ಕಂಥದ್ದು ಬಿದ್ದಿದೆ. ಅಂದರೆ ಒಂದು ದಿನದಲ್ಲಿ ಎಷ್ಟು ಶೋಗಳನ್ನು ಮಾಡಿರ್ತಾರೆಯೋ, 6 ಗಂಟೆ ಶೋ ಆಗಿರ್ಬೋದು, ಬೆಳಗ್ಗೆ 6 ಗಂಟೆ ಶೋ ಆಗಿರ್ಬೋದು, ಅಥವಾ 11 ಗಂಟೆ ಶೋ, ಮ್ಯಾಟ್ನಿ ಶೋ, ಫಸ್ಟ್ ಶೋ, ನೈಟ್ ಶೋ, ಎಲ್ಲ ಶೋಸ್ಗಳು ಕೂಡ ಹೌಸ್ಫುಲ್ ಆಗಿದೆ. ನೀವು ಬುಕ್ ಮೈ ಶೋನಲ್ಲಿ ಓಪನ್ ಮಾಡಿದರೆ ಟಿಕೆಟ್ಗಳು ಸಿಗ್ತಾ ಇಲ್ಲ. ಇನ್ನು ಟಿಕೆಟ್ ದರ ಹೆಂಗೆ ಏರಿದೆ ಅಂತಂದರೆ, ಕೆಲವು ಪ್ರಾಂತ್ಯಗಳಲ್ಲಿ 500 ರೂಪಾಯಿ 600 ರೂಪಾಯಿ ಟಿಕೆಟ್ ಇದ್ದರೆ, ಇನ್ನು ಹೈಯೆಸ್ಟ್ ಪ್ರೈಸ್ ಬಂದುಬಿಟ್ಟು 900 ರೂಪಾಯಿ ಇದೆ, 1500 ರೂಪಾಯಿ ಇದೆ. ಅಂದರೆ 1,500 ರೂಪಾಯಿ ತನಕ ಟಿಕೆಟ್ ರೇಟ್ ಹೈಕ್ ಆಗಿದೆ ಅಂತ. ಅಂದರೆ ಆ ಕ್ರೇಜ್ ಅನ್ನುವಂಥದ್ದು ಏನಿದೆಯಲ್ಲ, ಅಭಿಮಾನಿಗಳ ಕ್ರೇಜ್ ಏನಿದೆ, ಅಂದರೆ ಸಿನಿಮಾ ನೋಡಬೇಕು ಅನ್ನುವಂಥದ್ದು, ಆ ಕ್ರೇಜು ಈ ರೇಟನ್ನು ಇನ್ಕ್ರೀಸ್ ಮಾಡಿದೆ. ಒಟ್ಟಾರೆಯಾಗಿ ಒಂದು 1,500 ತನಕ ಟಿಕೆಟಿನ ದರ ಇನ್ಕ್ರೀಸ್ ಆಗಿದೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಇನ್ನು ಇದರೆಲ್ಲದರ ಜೊತೆಗೆ ಸಿನಿಮಾ ಹೆಂಗಿದೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಸಿನಿಮಾ ಚೆನ್ನಾಗಿದ್ರೆ ತಾನೇ ಕಲೆಕ್ಷನ್ ಚೆನ್ನಾಗಾಗೋದು, ಬಾಕ್ಸ್ ಆಫೀಸಿನ ಗಲ್ಲಾಪೆಟ್ಟಿಗೆ ತುಂಬೋದು. ಇನ್ನು ಸಿನಿಮಾ ಹೆಂಗಿದೆ ಅಂತ ಪ್ರೇಕ್ಷಕ ಪ್ರಭುನ ಕೇಳಿದಾಗ ಪ್ರೇಕ್ಷಕ ಪ್ರಭುಗಳು ಸಿನಿಮಾವನ್ನು ಮೆಚ್ಚಿಕೊಂಡಿದ್ದಾರೆ.
ಬಹಳ ಔಟ್ಸ್ಟ್ಯಾಂಡಿಂಗ್ ಆದಂತಹ ಮೇಕಿಂಗ್ ಮಾಡಿದ್ದಾರೆ. ಇಂಟ್ರೊಡಕ್ಷನ್ ಚೆನ್ನಾಗಿದೆ ದರ್ಶನ್ ರವ್ರದ್ದು. ಅದರೆಲ್ಲದರ ಜೊತೆಗೆ ಡಬಲ್ ರೋಲ್ ಸಿನಿಮಾ ಇದು. ಡಬಲ್ ಆ್ಯಕ್ಟಿಂಗಲ್ಲಿ ನಮ್ಮ ಡಿ ಬಾಸ್ ಸಿನಿಮಾದಲ್ಲಿ ಮಿಂಚಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಅದರೆಲ್ಲದರ ಜೊತೆಗೆ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹೈಪರ್ ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಒಬ್ಬ ವ್ಯಕ್ತಿ ಅಂತಂದರೆ ದಟ್ ಈಸ್ ಗಿಲ್ಲಿ ನಟ. ಅಂದರೆ ಬಿಗ್ ಬಾಸಿನ ಮೂಲಕ ಗಿಲ್ಲಿ ಯಾರ ಮನಸ್ಸನ್ನು ಕದ್ದಿಲ್ಲ ಹೇಳಿ, ಯಾರನ್ನು ನಗಿಸಿಲ್ಲ ಹೇಳಿ. ಆತನ ಮಾತುಗಳು, ಆತನ ಸ್ಪಾಂಟೇನಿಟಿ, ಆ ಸೆನ್ಸ್ ಆಫ್ ಹ್ಯೂಮರ್ ಏನಿದೆಯಲ್ಲ ಅದು ಎಲ್ಲರ ಮನಸ್ಸನ್ನು ಗೆದ್ದಿದೆ. ಗಿಲ್ಲಿ ಬಿಗ್ ಬಾಸಿಗೆ ಹೋಗಿ ಕೆಲವೇ ದಿನಗಳ ನಂತರ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ. ಆ ಪೋಸ್ಟರ್ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟಂತಹ ಪೋಸ್ಟರು. ಆ ಪೋಸ್ಟರ್ನಲ್ಲಿ ಏನಿರುತ್ತೆ ಅಂತಂದರೆ ಗಿಲ್ಲಿ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನುವಂತಹ ಒಂದು ಆಫಿಷಿಯಲ್ ಅಧಿಕೃತ ಪೋಸ್ಟರ್ ಅಂತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಗಿಲ್ಲಿ ಕೂಡ ಅದ್ಭುತವಾದಂತಹ ಕಾಮಿಡಿಯನ್ನು ಸಿನಿಮಾದಲ್ಲಿ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಗಿಲ್ಲಿ ಕಾಮಿಡಿ ದರ್ಬಾರಿಗೆ ಪ್ರೇಕ್ಷಕ ಪ್ರಭು ಸಲಾಂ ಹೇಳಿದ್ದಾನೆ. ಇನ್ನು ಅದರ ಜೊತೆಗೆ ದರ್ಶನ್ ರವರ ಇಂಟ್ರೊಡಕ್ಷನ್ ಆಗಿರಬಹುದು, ಅದು ಕೂಡ ಬಹಳ ಅದ್ಭುತವಾಗಿದೆ. ಫೈಟ್ ಸೀಕ್ವೆಲ್ಸ್ಗಳಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅನ್ನುವಂತಹ ವಿಚಾರಗಳು ಈಗ ತಿಳಿದು ಬರ್ತಾ ಇದೆ. ನಾನು ಆಗಲೇ ಹೇಳಿದೆ, ಬರೋಬ್ಬರಿ 3.5 ಕೋಟಿ ರೂಪಾಯಿಗಳನ್ನು ರಿಲೀಸ್ಗೂ ಮುಂಚೆ ಡೆವಿಲ್ ಸಿನಿಮಾ ಕಲೆ ಹಾಕಿದೆ. ಇನ್ನು ಇವತ್ತು ಗ್ರ್ಯಾಂಡ್ ರಿಲೀಸ್ ಆಗಿದೆ. ಇನ್ನು ಎಷ್ಟರ ಮಟ್ಟಿಗೆ ಹಣವನ್ನು ಬಾಚಿಕೊಳ್ಳುತ್ತೆ ಡೆವಿಲ್ ಸಿನಿಮಾ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.